ಆನೆ ಆ ಸ್ಲೋಪ್ನಲ್ಲೇ ಇದೆ, ಆ ನಾಲಿನಲ್ಲೇ ಇದೆ. ಕಂಟೈನರ್ನ ಕೆಳಗಡೆ ಇಳಿಸಿದ್ದಾರೆ. ಆ ಕಂಟೈನರ್ ಇಳಿಸಿರೋದು ಆನೆಯನ್ನ ಅದರೊಳಗಡೆ ಹೋಗೋ ಹಾಗೆ ಮಾಡಿ ಮೇಲೆ ಕೆತ್ತೋದಕ್ಕಲ್ಲ. ಅದು ಅರಣ್ಯ ಇಲಾಖೆಯ ಸಿಬ್ಬಂದಿ ಯಾರು ಕೆಳಭಾಗಕ್ಕೆ ಹೋಗ್ತಾರೋ ನಾಲೆಗೆ, ಈಗ ಅರವಳಿಕೆ ಚುಚ್ಚುಮದ್ದನ್ನ ಕೊಡಬೇಕು. ಅದಾದ ನಂತರ ಒಂದು ಪ್ಲಾಟ್ಫಾರ್ಮ್ ತರ ಒಂದು ರೆಡಿ ಮಾಡ್ಕೊಂಡಿದ್ದಾರೆ, 20 ಅಡಿ ಉದ್ದ ಹಾಗೆ ಅಗಲ ಇರೋದು. ಅದ್ರ ಮೇಲೆ ಆನೆಯನ್ನ ಮಲಗಿಸಲಾಗುತ್ತೆ. ಆನೆಗೆ ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟಂತಹ ನಂತರದಲ್ಲಿ ಅದಾದ ಬಳಿಕ ಆ ಪ್ಲಾಟ್ಫಾರ್ಮ್ ಮೂಲಕ ಆನೆಯನ್ನ ಮೇಲಕ್ಕೆತ್ತುವಂತಹ ಕೆಲಸ ಆಗುತ್ತೆ. ಅದಕ್ಕಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಾರು ಕೆನಲ್ಗಿಳಿತಾರೋ, ಯಾರ ನಾಲೆಗಿಳಿತಾರೋ ಅವರ ರಕ್ಷಣೆಗಾಗಿ ಆ ಕಂಟೈನರ್ನ ಅಲ್ಲಿ ಪ್ಲೇಸ್ ಮಾಡಲಾಗಿದೆ. ಇಫ್ ಇನ್ ಕೇಸ್ ಅದು ಮೊದಲೇ ಕಾಡಾನೆ, ಅದು ಯಾವಾಗ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತನ್ನನ್ನ ರಕ್ಷಣೆ ಮಾಡೋಕ್ ಬಂದಿದ್ದಾರೆ ಅನ್ನೋದರ ಅರಿವಿಗೆ ಬಾರದೇ ಇರಬಹುದು. ಅದು ತನ್ನ ಮೇಲೆ ದಾಳಿಗೆ ಬಂದಿದ್ದಾರೆ ಅನ್ಕೊಂಡು ಪ್ರತಿ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಬಹುದು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ, ಪಶುವೈದ್ಯರ ಅರಣ್ಯ ಇಲಾಖೆ ಹಾಗೆ ಪಶುವೈದ್ಯರ ಸೆಕ್ಯೂರಿಟಿ ಕೂಡ, ಭದ್ರತೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಕ್ರೇನ್ ಅನ್ನ, ಆ ಕಂಟೈನರ್ನ ಮೊದಲನೇದಾಗಿ ಆ ಕೆನಲ್ಗೆ ಇಳಿಸಿದ್ದಾರೆ. ಆ ಕಂಟೈನರ್ನ ಮೂಲಕ ಅರಣ್ಯ ಸಿಬ್ಬಂದಿಯನ್ನ ಕೆಳಗಡೆ ಇಳಿಸಲಾಗುತ್ತೆ. ಅದಾದ ಬಳಿಕ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಮೂರ್ತಿಯವರು ಹೇಳ್ತಾ ಇದ್ರು, ಇನ್ನೂ ಒಂದು 2 ಗಂಟೆಗಳ ಸಮಯವನ್ನ ಈ ಕಾರ್ಯಾಚರಣೆ ತೆಗೆದುಕೊಳ್ಳಬಹುದು, ಇನ್ನೂ 2 ಗಂಟೆಗಳ ಕಾಲ ಸಮಯ ಬೇಕಾಗಬಹುದು ಅಂತ ಹೇಳಿ. ಯಾಕಂದ್ರೆ ಸದ್ಯಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಎಲ್ಲೂ ಎಡವಟ್ಟಾಗಬಾರ್ದು. ಆನೆಯನ್ನ ಮೇಲಕ್ಕೆ ಎತ್ತುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು. ಇನ್ನು ಈ ಪ್ರದೇಶ ಏನಿದೆ, ಆ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಇರುವಂತಹ ಪ್ರದೇಶ, ಶಿವನ ಸಮುದ್ರದ ಒಳಭಾಗ, ಇಲ್ಲಿ ಸಾಮಾನ್ಯವಾಗಿ ಕಾಡಾನೆಗಳ ಅಥವಾ ಕಾಡು ಪ್ರಾಣಿಗಳ ಓಡಾಟ ಇಲ್ವಂತೆ. ಆದ್ರೆ ಹಿಂದಿನಿಂದ ತಪ್ಪಿಸಿಕೊಂಡು ಬಂದಂತಹ ಈ ಮರಿಯಾನೆ ಕಳೆದ 1 ವಾರದಿಂದ ಈ ಪ್ರದೇಶದ ಸುತ್ತಮುತ್ತ ಇರುವಂತಹ ರೈತರ ಜಮೀನುಗಳಲ್ಲಿ ಅಡ್ಡಾಡಿತ್ತು. ರೈತರ ಜಮೀನುಗಳಲ್ಲಿ ಬೆಳೆಯನ್ನ ಹಾಳು ಮಾಡಿತ್ತು. ಅದಾದ ನಂತರ ಅಲ್ಲಿ ಸೋಲಾರ್ ಫೆನ್ಸಿಂಗ್ ಅನ್ನ ಹಾಕಿದ್ದಾರೆ. ಕಾಡು ಪ್ರಾಣಿಗಳು ಒಳಗಡೆ ಬರಬಾರ್ದು, ಈ ಜಾಗಕ್ಕೆ ಬರಬಾರ್ದು ಅಂತ ಹೇಳಿ. ಆ ಸೋಲಾರ್ ಫೆನ್ಸಿಂಗ್ ನ ಮೀರಿ ಆನೆ ಈ ಭಾಗಕ್ಕೆ ಬಂದಿದೆ, ನಾಲೆಯ ಹತ್ರಕ್ಕೆ ಬಂದಿದೆ, ನೀರು ಕುಡಿಯೋಕೆ ಅಂತ ಹೇಳಿ ಇಳಿದಿದ್ದು ಸೀದಾ ನಾಲೆಯ ಒಳಗೆ ತಗ್ಗು ಹಾಕೊಂಡ್ಬಿಟ್ಟಿದೆ. ಸದ್ಯ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದೀರಿ. ಅರವಳಿಕೆ ತಜ್ಞರನ್ನ ಕೆಳಭಾಗಕ್ಕೆ ಇಳಿಸಲಾಗ್ತಾ ಇದೆ ಕ್ರೇನ್ ಮೂಲಕ. ಅದನ್ನ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಮೇಲ್ಭಾಗದಿಂದ ಅರವಳಿಕೆ ತಜ್ಞರನ್ನ ಕೆಳಭಾಗಕ್ಕೆ ಇಳಿಸಿದ್ದಾರೆ. ಅಂದ್ರೆ ನಿಮ್ಗೆ ನಾರ್ಮಲಿ ಕಾಡು ಪ್ರಾಣಿಗಳಿಗೆ ಕೊಡುವಂತಹ ಅರವಳಿಕೆ ಚುಚ್ಚುಮದ್ದು ಹೇಗೆ ಅಂದ್ರೆ, ಹೋಗಿ ಆನೆ ಹತ್ರ ಹೋಗಿ ಇಂಜೆಕ್ಷನ್ ಕೊಡೋದಿಲ್ಲ, ರೈಫಲ್ ರೀತಿಯಾದಂತಹ ಒಂದು ಇದನ್ನ ಬಳಕೆ ಮಾಡ್ತಾರೆ ಅವರು. ಅದರ ಮೂಲಕ ಅರವಳಿಕೆ ಚುಚ್ಚುಮದ್ದನ್ನ ನೀಡಲಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಾಡು ಪ್ರಾಣಿಗಳ ಕಾರ್ಯಾಚರಣೆಯಲ್ಲಿ ಈ ರೀತಿ ಅರವಳಿಕೆ ಚುಚ್ಚುಮದ್ದು ಕೊಡುವುದಕ್ಕೆ ಪ್ರಯತ್ನ ಪಡ್ತಾರೆ. ಆನೆ ಎಷ್ಟು ಡಿಸ್ಟ್ರೆಸ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬೇಗ ಹಾಕೊಳ್ಳಿ, ಇನ್ನೂ ಟೈಮ್ ಆದ್ರೆ ಇದಾಗುತ್ತೆ. ಬೇಗ ಹಾಕಿಲ್ಲ ಇಲ್ಲ ಕೆಲವರು ಅಲ್ಲಿ ಹೊಡೆಯೋದಲ್ಲ, ಅದು ಹಾಕೊಂಡಿದ್ದೆ. ಬಂದ್ಬಿಟ್ಟು ಗಮನಿಸಿದ್ರಿ, ಕೆಳಭಾಗಕ್ಕೆ ಹೋಗ್ಬಿಟ್ಟಿತ್ತು ಆನೆ. ಆ ಸ್ಲೋಪ್ ಇತ್ತು ಅಲ್ಲಿ. ಆ ಕೆಳಭಾಗದಲ್ಲಿ ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ರೆ ಆನೆಯನ್ನ ಮೇಲಕ್ಕೆತ್ತೋದು ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಮೊದಲಿಗೆ ಆನೆ ಮೇಲ್ ಬರೋ ಹಾಗೆ ಮಾಡಬೇಕು. ಮೇಲ್ ಬರೋ ಹಾಗೆ ಮಾಡೋದಕ್ಕೆ ಆ ಕೆಳಭಾಗ ಏನಿದೆ ಅಲ್ಲಿ ಪಟಾಕಿಗಳನ್ನ ಹೊಡೆದ್ರು.
ಆನೆಯನ್ನ ಗುರಿಯಾಗಿರಿಸದೆ ಅಕ್ಕಪಕ್ಕದಲ್ಲಿ ಪಟಾಕಿಗಳನ್ನ ಹೊಡೆದು ಆನೆ ಮೇಲ್ಗಡೆ ಬರೋ ಹಾಗೆ ಮಾಡಿದ್ರು. ಆ ಪಟಾಕಿ ಸದ್ದಿಗೆ ಹೆದರಿದಂತ ಆನೆ ಇಲ್ಲೇನೋ ಅಪಾಯ ಇದೆ, ಇಲ್ಲೇನೋ ಆಗ್ತಾ ಇದೆ, ಇಲ್ಲೇನೋ ಶಬ್ದ ಬರ್ತಾ ಇದೆ ಅಂತ ಹೇಳಿ ಆನೆ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಶುರು ಮಾಡುತ್ತೆ. ಹಾಗೆ ಹೋದಂತ ಆನೆ ಆ ಸ್ಲೋಪ್ ಏನಿದೆ, ತೀರಾ ಇಳಿಜಾರಿನ ಪ್ರದೇಶ, ಅದನ್ನ ದಾಟಿ ಮೇಲಕ್ಕೆ ಆ ಸಮತಟ್ಟಾದಂತಹ ಜಾಗ ಏನಿದೆ, ಆ ಸಮತಟ್ಟಾದಂತಹ ಜಾಗಕ್ಕೆ ಈಗ ಬಂದ್ಬಿಟ್ಟಿದೆ. ಇಲ್ಲಿಂದ ಕಾರ್ಯಾಚರಣೆ ಆರಂಭ ಆಗಬೇಕು, ಅರವಳಿಕೆ ಚುಚ್ಚುಮದ್ದನ್ನ ನೀಡಬೇಕು. ಅದಾದಂತಹ ನಂತರದಲ್ಲಿ ಉಳಿದಂತಹ ಕಾರ್ಯಾಚರಣೆ. ಸಂಪೂರ್ಣ ಮೇಲ್ಭಾಗಕ್ಕೆ ಆನೆಯನ್ನ ಕರೆಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ತಮ್ಮ ಕಾರ್ಯಾಚರಣೆಯ ಮೂಲಕ. ತೀರಾ ಇಳಿಜಾರಿನಲ್ಲಿತ್ತು, ಅದಿರೋದೇ 100-150 ಮೀಟರ್ ಅಗಲದ ಒಂದು ಉದ್ದದ ಜಾಗ. ಅದು ಅಷ್ಟರಲ್ಲಿ ಸಿಕ್ಕಾಕೊಂಡಿದೆ ಆನೆ. ಯಾವ ಕಡೆಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಮೇಲ್ ಹತ್ತೋದಕ್ಕೂ ಸಾಧ್ಯ ಇಲ್ಲ. ಆ ಇಳಿಜಾರಿನಂತಹ ಪ್ರದೇಶಕ್ಕೆ ಹೋಗ್ಬಿಟ್ಟಿತ್ತು. ಸ್ಲೋಪ್ ಇದೆ ಅದು ಕಂಪ್ಲೀಟ್ಲಿ. ಅಲ್ಲಿಂದ ಆನೆಯನ್ನ ಮೇಲಕ್ಕೆತ್ತೋದು ಅದು ಕಷ್ಟ ಸಾಧ್ಯ ಆಗಿತ್ತು. ಹಾಗಾಗಿ ಪಟಾಕಿಗಳನ್ನ ಹೊಡೆದು ಆನೆಯನ್ನ ಮೇಲ್ಗಡೆ ಕರೆಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಭಯಗೊಳ್ತಾ ಹೆದರ್ತಾ ಆನೆ ಮೇಲ್ಭಾಗ ಮತ್ತೆ ಕೆಳಭಾಗಕ್ಕೆ ಇಳಿಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಪದೇ ಪದೇ ಪಟಾಕಿಗಳ ಮೂಲಕ ಆನೆಯನ್ನ ಆ ಮೇಲ್ಭಾಗದ ಜಾಗಕ್ಕೆ ರಿಸ್ಟ್ರಿಕ್ಟ್ ಮಾಡುವಂತಹ ಪ್ರಯತ್ನವನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿ ಮಾಡ್ತಿದ್ದಾರೆ. ಇನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ಕೆಳಭಾಗಕ್ಕೆ ಇಳಿಬೇಕು, ಅದಾದ ನಂತರ ಅರವಳಿಕೆ ಚುಚ್ಚುಮದ್ದನ್ನ ನೀಡಬೇಕು. ಅದಾದ ಬಳಿಕ ಈಗಾಗಲೇ ಒಂದು ಪ್ಲಾಟ್ಫಾರ್ಮ್ ರೀತಿ ತಯಾರು ಮಾಡ್ಕೊಂಡಿದ್ದಾರೆ. ಆನೆಯನ್ನ ಅದ್ರ ಮೇಲೆ ಇಟ್ಟು ಅದಾದ ನಂತರ ಅದಕ್ಕೆ ಹಗ್ಗವನ್ನ ಕಟ್ಟಿ ಆನೆಯನ್ನ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡೋದಕ್ಕೆ. ಜೊತೆಗೆ ಒಂದು ಕಂಟೈನರ್ನ ಇಳಿಸಲಾಗಿದೆ. ಅದು ಈಗೇನು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಗೆ ಅಂತ ಕೆಳಕ್ಕಿಳಿತಾರಲ್ಲ, ಅವ್ರ ಮೇಲೆ ಆನೆ ಏನಾದ್ರೂ ದಾಳಿಗೆ ಮುಂದಾದ್ರೆ ಅವರ ರಕ್ಷಣೆಗಾಗಿ ಇಳಿಸಿರುವಂತಹ ಕಂಟೈನರ್ ಅದು. ಆ ಕಂಟೈನರ್ನ ಒಳಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬಹುದು. ಸದ್ಯ ಆನೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಆಹಾರ ಇಲ್ಲ ಸರಿಯಾಗಿ, ಈಗಲೂ ಆಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ನೀರಿನಲ್ಲೇ ಇದೆ. ಕಳೆದ 2 ದಿನಗಳಿಂದ ಸತತವಾಗಿ ತನ್ನ ಹಿಂಡಿನ ಜೊತೆಗೂ ಹೋಗೋಕ್ಕಾಗ್ತಾ ಇಲ್ಲ. ತನ್ನ ಜಾಗ, ಆ ಜಾಗವನ್ನ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗೋ ಹಾಗಿಲ್ಲ. ಹಾಗಾಗಿ ಸಾಕಷ್ಟು ಆತಂಕಕ್ಕೊಳಗಾಗಿದೆ ಆನೆ. ಯಾರು ಏನೇ ಬಂದ್ರು ಎಲ್ಲಿ ತನ್ನ ಮೇಲೆ ದಾಳಿ ಮಾಡ್ಬಿಡ್ತಾರೋ ಅನ್ನುವಂತಹ ಭಯ ಆನೆಗೂ ಕಾಡ್ತಿರಬಹುದು. ಹಾಗಾಗಿ ಪ್ರತಿ ದಾಳಿಗೆ ಅದು ಮುಂದಾಗಿರಬಹುದು. ಕಾರ್ಯಾಚರಣೆ ಖಂಡಿತ ಈಸಿ ಇಲ್ಲ. ಅರವಳಿಕೆ ಚುಚ್ಚುಮದ್ದನ್ನ ಕೊಡುವ ತನಕ ಆನೆಯನ್ನ ನಿಯಂತ್ರಿಸೋದು ಬಹಳ ಕಷ್ಟ ಸಾಧ್ಯ. ಸದ್ಯ ಆ ಪ್ರಯತ್ನ ಅಲ್ಲಾಗ್ತಾ ಇದೆ. ಆನೆ ಯಾವುದೇ ಕಾರಣಕ್ಕೂ ಆ ಇಳಿಜಾರಿನ ಭಾಗಕ್ಕೆ ಇಳಿಬಾರ್ದು ಅಂತ ಹೇಳಿ ಪದೇ ಪದೇ ಪಟಾಕಿಗಳ ಮೂಲಕ ಆನೆಯನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನ. ರೈಟ್, ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಮೇಲ್ಭಾಗದಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿ ಕ್ರೇನ್ ಮೂಲಕ ಕೆಳಭಾಗಕ್ಕೆ ಇಳಿತಿದ್ದಾರೆ. ಅರವಳಿಕೆ ಚುಚ್ಚುಮದ್ದನ್ನ ನೀಡುವಂತಹ ಕೆಲಸ ಇನ್ನಾಗಬೇಕು. ಅಲ್ಲಿಗೆ ಸದ್ಯ ಆನೆಯನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ, ಆನೆಯನ್ನ ಮೇಲಕ್ಕೆತ್ತುವಂತಹ ಕಾರ್ಯಾಚರಣೆ ಚುರುಕನ್ನ ಪಡ್ಕೊಂಡಿದೆ. ನಾನಾಗ್ಲೇ ಹೇಳಿದೆ, 1 ವಾರ ಆಯ್ತು ಈ ಏರಿಯಾಗೆ ಬಂದು ಆನೆ. ಆ 1 ವಾರದಲ್ಲಿ ಆ ಸುತ್ತಮುತ್ತ ಹಲವು ಹಳ್ಳಿಗಳಿದ್ದಾವೆ. ರೈತರು ಜಮೀನನ್ನ ಮಾಡ್ಕೊಂಡಿದ್ದಾರೆ. ಆ ಭಾಗಕ್ಕೆ ಹೋಗಿ ರೈತರ ಜಮೀನಿಗೆಲ್ಲ ಅಡ್ಡಾಡಿತ್ತು ಆನೆ. ಅದಾದ ನಂತರ ಅಲ್ಲಿ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಇದು ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ. ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ, ಯಾವುದೇ ಕಾಡು ಪ್ರಾಣಿಗಳು ಬರಬಾರದು ಅಂತ ಹೇಳಿ. ಆದ್ರೆ ಆನೆ ಅದನ್ನ ದಾಟ್ಕೊಂಡು ಈ ಜಾಗಕ್ಕೆ ಬಂದಿದೆ. ನೀರು ಕುಡಿಯೋಕೆ ಅಂತ ಬಂದಿದ್ದು ಸೀದಾ ಆ ನಾಲೆಯ ಒಳಗೆ ತಗ್ಲಾಕೊಂಡ್ಬಿಟ್ಟಿದೆ. ಆ ನಾಲೆ ಹೇಗಿದೆ ಅಂತಂದ್ರೆ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಾಲಿನಲ್ಲಿ ಮುಂದಕ್ಕೆ ಹೋಗೋಣ ಅಂದ್ರೆ ಸಾಧ್ಯ ಇಲ್ಲ. ಕಂಪ್ಲೀಟ್ ಬ್ಲಾಕ್ ಆಗಿರುವಂತಹ ಪ್ರದೇಶ ಅದು 2 ಕಡೆಯಿಂದ. ಹಾಗಾಗಿ ಆನೆಗೆ ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗದೆ 2 ದಿನಗಳಿಂದ ಅಲ್ಲೇ ಒದ್ದಾಡ್ತಾ ಇದೆ, ಹಗಲು ರಾತ್ರಿ ಏನಿದೆ. ಅರಣ್ಯ ಇಲಾಖೆಯ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿರುವಂತಹ ವಿದ್ಯುತ್ ಸಿಬ್ಬಂದಿಯ, ಆ ವಿದ್ಯುತ್ ಘಟಕದ ಸಿಬ್ಬಂದಿಯ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಕಾರ್ಯಾಚರಣೆ ಆರಂಭ
ಆಗಿದೆ. ನಿನ್ನೆಯೇ ಗಮನಕ್ಕೆ ಬಂದಿತ್ತು. ಬಟ್ ಕ್ರೇನ್ಗಳನ್ನ ತರಿಸ್ಕೊಳ್ಬೇಕಾಗಿತ್ತು. ಬೆಂಗಳೂರಿನಿಂದ ಕ್ರೇನ್ ಅನ್ನ ತರಿಸ್ಕೊಂಡಿದ್ದಾರೆ. ನೂರಾರು ಸಿಬ್ಬಂದಿ ಇದ್ದಾರೆ ಸ್ಥಳದಲ್ಲಿ. ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಗಮನಿಸ್ತಾ ಇದ್ದೀರಿ. ಬಹಳ ರೋಚಕವಾದಂತಹ ಕಾರ್ಯಾಚರಣೆ ಇದು. ಅಷ್ಟೇ ಅಪಾಯಕಾರಿಯಾದಂತಹ ಕಾರ್ಯಾಚರಣೆಯೂ ಹೌದು. ಯಾಕಂದ್ರೆ ಮುಂಭಾಗದಲ್ಲಿರುವಂತಹ ಆನೆ ಅದು ಸಾಕು ಆನೆ ಅಲ್ಲ. ಮೈಸೂರು ದಸರಾಗ್ ಬರುವಂತಹ ಆನೆಗಳಲ್ಲ. ಮಾವುತನ ಮಾತು, ಕಾವಾಡಿಗನ ಮಾತು ಕೇಳಿ ಹೇಳಿದ ಹಾಗೆ ಕೇಳುತ್ತವೆ ಅನ್ನುವಂತಹ ಆನೆಗಳಲ್ಲ. ವೈಲ್ಡ್ ಎನಿಮಲ್ಸ್. ಅವು ಯಾವ ರೀತಿ, ಯಾವಾಗ, ಹೇಗೆ ವರ್ತನೆ ಮಾಡ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರ ಮೇಲೆ ಎರಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಂದೂಕಿನ ಮೂಲಕ ಹರವಳಿಕೆ ಮುಡ್ಡನ್ನ ನೀಡ್ತಾರೆ. ಆ ನಂತರದಲ್ಲಿ ಪ್ರಜ್ಞೆ ತಪ್ಪಿದ ನಂತರದಲ್ಲಿ ಕಾಡಾನೆಯನ್ನ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿ ಅರಣ್ಯ ಪ್ರದೇಶಕ್ಕೂ ಮುಂದೆ ಬಿಡೋದಕ್ಕೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಅವಿನಾಶ್, ಮೊಬೈಲ್ ಕೂಡ ಹರ್ಷಿ ಗಾಡಿ ಹಾಕಿ ಅಣ್ಣ ಅಣ್ಣ ನೆಟ್ವರ್ಕ್ ಅನ್ನೋದು ನಂದಲ್ಲ ಅಣ್ಣ. ನೆಟ್ವರ್ಕ್ ನೆಟ್ವರ್ಕ್ ಅಣ್ಣ ನೆಟ್ವರ್ಕ್ ಅಣ್ಣ. ಮತ್ತೆ ಹೋಗ್ತಿರೋದ? ಹೋಗ್ತೀನಿ. ಪಕ್ಕದಲ್ಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಹೌದು ಕೊಡಿ ಕೊಡಿ ಸರ್. ಸರ್ ಹ್ಞೂ ಸರ್ ಇದೆ ಇದೆ ಹೋಗ್ತಾಯಿದೆ ಸರ್. ಇದಕ್ಕೆ ಹೋಗ್ತಾಯಿದೆ ಇನ್ನೂ ಹಾಕ್ಲೆ ಸರ್, ಬೇಡ ಅಂತ ಸುಮ್ಮನಾಗಿದೆ ಸರ್. ಹಾಕ್ತೀನಿ ನೋಡಿ ಸರ್, ನೋಡಿ ಸರ್ ಕೊಟ್ಟೆ. ಹೊರಬಳಿಕೆ ಚುಚ್ಚುಮದ್ದನ್ನ ನೀಡಲಾಗಿದೆ. ಅಣ್ಣ ಅಣ್ಣ ಇಲ್ಲಣ್ಣ, ಬೆನ್ನ ಮೇಲೆ ಐತಲ್ಲಣ್ಣ. ಇಂಡಸ್ಟ್ರಿಗೆ ಫೋನ್ ಮಾಡ್ತಾರೆ ಮತ್ತೆ. ನಿಂತ್ಕೊಬಿಡ್ತಕ್ಕ. ಆಫ್ ಆಗಿಲ್ಲ ಅಣ್ಣ, ಆಫ್ ಆಗಿಲ್ಲ. ತಗೊಳ್ಸಿ ಒಂಚೂರು ಹ್ಯಾಂಡ್ಲ್ ಮಾಡೋದು, ಹ್ಯಾಂಡ್ಲ್ ಮಾಡೋದು. ಕೊಟ್ಕೊಳ್ಳಿ, ನೀವು ಕೊಟ್ಕೊಳ್ಳಿ ಅಣ್ಣ. ಕೊಡಿಯೋಣ, ನೀವು ಕೊಡಿಯೋಣ, ಕೊಡಿಯೋಣ, ನೀವು ಕೊಡಿಯೋಣ. ಕೊಟ್ಟು
ಎಲ್ಲ ಆನೋಗಿದೆ ಅಣ್ಣ, ಬ್ಯಾಂಗಲ್ಗೆ ಆನೋಗಿದೆ ಅಣ್ಣ. ಬರ್ತಾಯಿದೆ ನೋಡಿ, ಬರ್ತಾಯಿದ್ದಿಲ್ಲ. ಆನೆಯ ಒದ್ದಾಟ, ಆನೆಯ ತೊಳಲಾಟ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಬಟ್ ಇದನ್ನ ಮಾಡದೆ ವಿಧಿ ಇಲ್ಲ. ಆನೆ ಸಿಕ್ಕಾಕೊಂಡಿರುವಂತಹ ಜಾಗ ಅಂಥದ್ದು. ಆನೆಯನ್ನ ಮೇಲಕ್ಕೆತ್ತಲೇಬೇಕು, ಮತ್ತೆ ಆನೆಗೆ ಕಾಡಿನ ದಾರಿಯನ್ನ ತೋರಿಸಲೇಬೇಕು. ಆ ಅರವಳಿಕೆ ಚುಚ್ಚುಮದ್ದು ಅದರ ಬೆನ್ನಿಗೆ ಚುಚ್ಚುತ್ತಾ ಇದ್ದ ಹಾಗೆ ಆನೆ ಎಷ್ಟು ಆತಂಕಕ್ಕೊಳಗಾಯಿತು, ಎಷ್ಟು ಆಕ್ರೋಶಕ್ಕೊಳಗಾಯಿತು ಅನ್ನೋದನ್ನ ಗಮನಿಸಬೇಕು. ಸೊಂಡಿಲನ್ನ ಮೇಲೆತ್ತಿ ದಾಳಿಗೆ ಮುಂದಾದ ರೀತಿ ಅದು ವರ್ತನೆ ಮಾಡ್ತು. ಅರವಳಿಕೆ ಚುಚ್ಚುಮದ್ದು ಅದರ ಬೆನ್ನಲ್ಲಿ ಆ ಚುಚ್ಚಿದ್ದು ಅದು ಗೊತ್ತಾಗ್ತಾ ಇತ್ತು, ಅದನ್ನು ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅರಣ್ಯ ಇಲಾಖೆ ಸಿಬ್ಬಂದಿಗಿರುವಂತಹ ಚಾಲೆಂಜ್ ಏನು ಅಂದ್ರೆ, ಆನೆ ಮೇಲ್ಭಾಗಕ್ಕೂ ಹೋಗಬಾರ್ದು, ಆನೆ ಕೆಳಭಾಗಕ್ಕೂ ಹೋಗಬಾರ್ದು. ಆ ಮಧ್ಯ ಜಾಗ ಏನಿದೆ, ಸಮತಟ್ಟಾಗಿರುವಂತಹ ಜಾಗ, ಆ ಜಾಗಕ್ಕೆ ಆನೆಯನ್ನ ರೆಸ್ಟ್ರಿಕ್ಟ್ ಮಾಡಬೇಕು. ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟಾಗಿದೆ. ಈಗ ಆನೆ ಅರೆಪ್ರಜ್ಞಾವಸ್ಥೆಗೆ ಹೋಗೋ ತನಕ ಕಾಯಬೇಕಾಗಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಅದಾದ ನಂತರ ಮುಂದಿನ ಕಾರ್ಯಾಚರಣೆ. ಆಕ್ರೋಶಗೊಂಡಂತಹ ಆನೆ ಆ ಕಂಟೈನರ್, ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯಾಚರಣೆಗೆ ಕೆಳಗಡೆ ಇಳಿದಾಗ ಅವ್ರಿಗೇನೋ ಆಗಬಾರ್ದು, ಅವರ ರಕ್ಷಣೆಗಾಗಿಟ್ಟಿರುವಂತಹ ಕಂಟೈನರ್, ಆ ಕಂಟೈನರ್ನ ಯಾವ ರೀತಿ ತಳ್ತು ಅನ್ನೋದನ್ನ ಗಮನಿಸಿದ್ರಿ. ಅಂದ್ರೆ ಆ ಆಕ್ರೋಶ ಅಥವಾ ಆತಂಕ, ತನಗೇನೋ ಮಾಡ್ಬಿಡ್ತಾರೆ ಇವರು, ತನ್ನನ್ನೇನೋ ಮಾಡೋಕ್ ಹೊರಟಿದ್ದಾರೆ ಅನ್ನುವಂತಹ ಭಯ ಆ ಆನೆಯಲ್ಲಿ ಕಾಣಿಸ್ತಾ ಇದೆ. ಕೆಳಭಾಗಕ್ಕೆ ಓಡೋದಕ್ಕೆ ಟ್ರೈ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಪಟಾಕಿಗಳನ್ನ ಹೊಡಿತಿದ್ದಾರೆ. ಯಾಕಂದ್ರೆ ಸ್ಲೋಪ್ಗೆ ಹೋಗ್ಬಿಟ್ಟೇನಾದ್ರೂ ಆನೆ ಪ್ರಜ್ಞೆಯನ್ನ ಕಳ್ಕೊಂಡ್ಬಿಟ್ರೆ ಮುಂದೆ ಕಾರ್ಯಾಚರಣೆ ನಿಜಕ್ಕೂ ಕಷ್ಟ ಸಾಧ್ಯ. ಹಂಗಾಗಿ ಈ ಸಮತಟ್ಟಾದಂತಹ ಜಾಗ ಏನಿದೆ ಆ ನಾಲಿಯಲ್ಲಿ, ಅಲ್ಲಿಗೆ ಆನೆಯನ್ನ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಮೊದಲಿಗೆ ಆಕ್ರೋಶಗೊಂಡಿದ್ದಂತಹ ಆನೆ ಈಗ ಸ್ವಲ್ಪ ಸಮಾಧಾನ ಆದ ಕಾಣಿಸ್ತಾ ಇದೆ, ಅಥವಾ ಅರವಳಿಕೆ ಚುಚ್ಚುಮದ್ದಿನ ಪ್ರಭಾವ ಅಂತ ಅನ್ಸುತ್ತೆ. ಆನೆಯ ನಡಿಗೆ ಸ್ವಲ್ಪ ಸ್ಲೋ ಆದ ಕಾಣಿಸ್ತಾ ಇದೆ. ಅಣ್ಣ ಅಣ್ಣ ಸರ್, ಡಿಲೇ ಗೊತ್ತಿಲ್ಲ ಸರ್, ಮಾಡಿಲ್ಲ ಸರ್. ಸುಮಾರು 5 ವರ್ಷ ವಯಸ್ಸಿನ ಆನೆ ಇದು, ಮರಿ ಆನೆ. ವಾರದ ಹಿಂದೆಯೇ ಈ ಏರಿಯಾಗೆ ಬಂದಿತ್ತು. ಅಕ್ಕಪಕ್ಕದ ಏರಿಯಾದಲ್ಲಿದ್ದಂತಹ ಹಳ್ಳಿಗಳಲ್ಲಿದ್ದಂತಹ ಜಮೀನಿಗೆಲ್ಲ ನುಗ್ಗಿತ್ತು. ಅದಾದ ಬಳಿಕ ನೀರು ಕುಡಿಯೋಕೆ ಅಂತ ಹೇಳಿ ಈ ನಾಲೆಗೆ ಇಳಿದು ಬಿಟ್ಟಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಬಳಿ ಇರುವಂತಹ ಒಂದು ನಾಲೆ ಇದು. ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಇರುವಂತಹ ನಾಲೆ. ಆ ನಾಲೆಗೆ ಇಳಿದಂತಹ ಆನೆ ಕಳೆದ 2 ದಿನಗಳಿಂದ ನರಕ ನೋಡ್ಬಿಟ್ಟಿದೆ. ಮೇಲ್ಭಾಗಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಬರೋದಕ್ಕೆ ದಾರಿ ಇಲ್ಲ. ಮುಂದಕ್ಕೆ ನಾಲೆಯಲ್ಲೇ ನಡ್ಕೊಂಡು ಹೋಗೋಣ ಅಂದ್ರೆ ಅದೂ ಸಾಧ್ಯ ಇಲ್ಲ, ಯಾಕಂದ್ರೆ 2 ಕಡೆಯಿಂದಲೂ ಕೂಡ ಬ್ಲಾಕ್ ಇದೆ. ಆನೆ ಹೋಗೋದಕ್ಕೆ ಅಲ್ಲಿ ಜಾಗ ಇಲ್ಲ. ಹಾಗಾಗಿ ಆಹಾರ ಇಲ್ಲದೆ ಅಲ್ಲಿರೋದಕ್ಕಾಗದೆ ಒದ್ದಾಡಿದೆ. ಕಾರ್ಯಾಚರಣೆ ನಿನ್ನೆಯೇ ಶುರುವಾಗಬೇಕಾಗಿತ್ತು, ಆದರೆ ನೀರಿನ ಹರಿವು ಭಾರಿ ಪ್ರಮಾಣದಲ್ಲಿತ್ತು. ಮೊದಲಿಗೆ ಆ ನೀರಿನ ಹರಿವನ್ನ ನಿಲ್ಲಿಸಿಕೊಳ್ಬೇಕಾಗಿತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು. ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆಗಳ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಕೆಆರ್ಎಸ್ನಿಂದ ಹರಿತಾ ಇದ್ದಂತಹ ನೀರನ್ನ ಈ ಭಾಗದಲ್ಲಿ ಸ್ಟಾಪ್ ಮಾಡಲಾಗಿದೆ. ಜೊತೆಗೆ ಆ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದಿಂದ ಹರಿತಾ ಇದ್ದಂತಹ ನೀರು, ವಿದ್ಯುತ್ ಉತ್ಪಾದನೆಯ ಬಳಿಕ ಹರಿಯುವಂತಹ ನೀರು ಏನಿದೆ ಅದನ್ನ ಕೂಡ ಸ್ಟಾಪ್ ಮಾಡುವಂತಹ ಕೆಲಸ ಮಾಡಲಾಗಿದೆ. ಹಾಗಾಗಿ ನೀರಿನ ಪ್ರಮಾಣ ಈಗ ಕಡಿಮೆ ಆಗಿದೆ. ಬಟ್ ಆ ನಾಲೆನಲ್ಲಿ ನಡೆದು ಅದರಲ್ಲೇ 2 ದಿನ ಇದ್ದು ಆನೆಯ ಸೊಂಡಿಲು, ಆನೆಯ ಕಾಲುಗಳು ಬಿಳಿ ಬಣ್ಣಕ್ಕೆ ತಿರುಗಿರುವುದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ಇವತ್ತು ಆನೆಗೆ ಆಹಾರದ ವ್ಯವಸ್ಥೆಯನ್ನ ಮಾಡಿದ್ರು. ಕಬ್ಬು, ಹುಲ್ಲು ಸೇರಿದಂತೆ ಆನೆಗೆ ಬೇಕಾದಂತಹ ಆಹಾರವನ್ನ ಕೊಡುವಂತಹ ಕೆಲಸ ಆಯಿತು. ಅದರಲ್ಲಿ ಸ್ವಲ್ಪದನ್ನ ಸೇವಿಸುವಂತಹ ಪ್ರಯತ್ನವನ್ನೂ ಕೂಡ ಆನೆ ಮಾಡ್ತು. ಅದಾದ ಬಳಿಕ ಸ್ಲೋಪ್ನಲ್ಲಿದ್ದಂತಹ ಆನೆಯನ್ನ, ಆ ಇಳಿಜಾರಿನ ಪ್ರದೇಶದಲ್ಲಿದ್ದಂತಹ ಆನೆಯನ್ನ ಪಟಾಕಿಗಳನ್ನ ಸಿಡಿಸಿ ಮೇಲ್ಭಾಗಕ್ಕೆ ಅದು ಹೋಗೋ ರೀತಿ ಮಾಡುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಸಕ್ಸಸ್ ಆದ್ರು. ಮತ್ತು ಮೇಲ್ಭಾಗಕ್ಕೆ ಹೋದಾಗ ಮತ್ತೆ ಕೆಳಭಾಗಕ್ಕೆ ಪಟಾಕಿ ಹೊಡೆದು ತರುವಲ್ಲಿ ಸಕ್ಸಸ್ ಆದ್ರು. ಅದಾದ ಬಳಿಕ ಈಗ ಅರವಳಿಕೆ ಚುಚ್ಚುಮದ್ದನ್ನ ನೀಡಲಾಗಿದೆ. ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆನೆ ತೋರಿಸಿದಂತಹ ವರ್ತನೆಯನ್ನ ಗಮನಿಸಿದ್ರಿ. ಅರವಳಿಕೆ ಚುಚ್ಚುಮದ್ದಿನ ಪ್ರಭಾವ ಆನೆಯ ಮೇಲಾಗಬೇಕು, ಆನೆ ಅರೆ ಪ್ರಜ್ಞಾವಸ್ಥೆಗೆ ತಲುಪಬೇಕು. ಅದಾದ ನಂತರ ಆನೆಯನ್ನ ಮೇಲಕ್ಕೆತ್ತುವಂತಹ ಕೆಲಸ ಆರಂಭ ಆಗುತ್ತೆ.